ಕಳೆದ 3 ದಿನಗಳ ಹಿಂದೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸ ಕೈಗೊಂಡಿದ್ರು. ಬೇಸಿಕಲಿ ಅವರು ಎಂಪಿಗಳ ಜೊತೆ ಮೀಟಿಂಗು, ಅದಾದ್ಮೇಲೆ ಪ್ರಧಾನಮಂತ್ರಿ ಮೀಟ್ ಮಾಡಿದ್ರು. ಆಮೇಲೆ ಪಕ್ಷದ ವರಿಷ್ಠರನ್ನ ಭೇಟಿ ಆಗ್ತಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಎಲ್ಲರನ್ನೂ ಭೇಟಿ ಆಗ್ತಾರೆ. ಈ ಭೇಟಿ ಆಗೋದು ಕೂಡ ಸಪ್ರೇಟ್ ಆಗಿ ಭೇಟಿ ಆಗ್ತಾರೆ. ಭೇಟಿ ಆದಾಗ ಅವ್ರ ಮೇಲೆ ಇವ್ರ ಮೇಲೆ ಅವರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಇದೆ. ಇಬ್ಬರನ್ನು ಸಮಾಧಾನ ಮಾಡುವ ಮತ್ತು ಸರಿದೂಗಿಸುವ ಸಂಧಾನಕ್ಕೆ ಇಬ್ಬರಿಂದಲೂ ಡಿಮ್ಯಾಂಡ್ ಇದೆಯಂತೆ. ವಿವಾದನೂ ತಣ್ಣಗಾಗಬೇಕು, ಸಚಿವರು ಶಾಸಕರ ಮಾತುಗಳೂ ನಿಲ್ಲಬೇಕು. ಅಂಥದ್ದೊಂದು ಹೈಕಮಾಂಡ್ ಸೂತ್ರ 1 ವಾರದಲ್ಲಿ ರವಾನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ನಾಯಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭರವಸೆ ಕೊಟ್ರಾ? ಯಾಕಂದರೆ ಇಬ್ಬರು ಇಂಡಿವಿಜುವಲ್ ಆಗಿ ಹೋಗಿ ಭೇಟಿ ಮಾಡಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಯಿತು, ನಿಮ್ಮ ಬೇಡಿಕೆಗಳನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮುಂದೆ ಇಟ್ಟು ಅವರ ಅಭಿಪ್ರಾಯ ಪಡೆದು ನಾನು ನಿಮಗೊಂದು ಉತ್ತರ ಕೊಡ್ತೀನಿ ಅಂತ ಹೇಳಿದಾರಂತೆ. ಹಾಗಾಗಿ ಕಾಂಗ್ರೆಸ್ ಕುರ್ಚಿ ಕಚ್ಚಾಟಕ್ಕೆ ಬಿಜೆಪಿ ನಾಯಕರು ಈಗಾಗಲೇ ಕುಹಕ ಆಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದೂ ನಿಲ್ಲಬೇಕು. ರಾಜ್ಯದ ಜನರಿಗೆ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋ ಮೆಸೇಜ್ ಕೂಡ ಹೋಗಬೇಕು. ಆದರೆ ಬಣ ಬಡಿದಾಟ ನಿಲ್ತಾ ಇಲ್ಲ. ಏನು ಮಾಡಬೇಕು ಹಾಗಾದರೆ? ಡಿ ಕೆ ಶಿವಕುಮಾರ್ ಅವ್ರ ಪ್ರಯತ್ನ ಅವ್ರು ಪಡ್ತಾ ಇದ್ದಾರೆ KPCC ಅಧ್ಯಕ್ಷರಾಗಿ. ಆದರೆ ಸಿದ್ದರಾಮಯ್ಯನವರ ಅಧೀನದಲ್ಲೇ ಎಲ್ಲ ಮಂತ್ರಿಗಳು ಬರೋದು. ಅವ್ರು ಹೇಳಿ ಸರಿಪಡಿಸ್ಬೋದಲ್ಲ, ಮಾತಾಡಬೇಡಿ ಅಂತ ಯಾಕೆ ಮಾಡ್ತಾ ಇಲ್ಲ? ಈ ಒಂದು ಪ್ರಶ್ನೆ ಮೂಡುತ್ತೆ. ಶಾಸಕಾಂಗದ ಪಕ್ಷದ ನಾಯಕರಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಹೈಕಮಾಂಡು ತೀರ್ಮಾನ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಅದು ಮುಖ್ಯಮಂತ್ರಿ ಆದಮೇಲೆ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲದಿದ್ಮೇಲೆ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಮಾಡೋದು ಅವಶ್ಯಕತೆ ಏನಿದೆ? ಪಕ್ಷದ ಹಿತದೃಷ್ಟಿಯಿಂದ ಕ್ಲೋಸ್ ಡೋರಲ್ಲಿ ಚರ್ಚೆ ಮಾಡಬೇಕಾದಂಥ ವಿಷಯ, ಅದು ಹೈಕಮಾಂಡ್ ತೀರ್ಮಾನ ಮಾಡಿ. CM ಸ್ವಾಮೀಜಿ ಹೇಳಿರೋದು, ಅವರು ಸ್ವಾಮೀಜಿ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ CM ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಖಾಲಿಯಲ್ಲಿದೆ. ಈಗ ಚರ್ಚೆ ಮಾಡೋಕ್ಕೆ ಖಾಲಿ ಇರ್ಬೇಕು ತಾನೆ, ಖಾಲಿನೇ ಇಲ್ಲ. ಈ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿದು, ಇದೆಲ್ಲ ಚರ್ಚೆ ಮಾಡೋದು ಅಗತ್ಯನೇ ಇಲ್ಲ. ಪ್ರಸ್ತುತದ ಪ್ರಶ್ನೆ ಅಲ್ಲ, ಇದು ರಾಜಕೀಯ ಪಕ್ಷಗಳಿಗೆ ಬಿಟ್ಟಿರೋಂಥದ್ದು. ಸ್ವಾಮೀಜಿ ಅಂತವರಿಗೆ ಅವ್ರಿಗೂ ಕನ್ಸರ್ನ್ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ವೇದಿಕೆಗಳು, ಸಂದರ್ಭಗಳು ಅವೆಲ್ಲ ತಿಳಿದು ಅವರು ಮಾತಾಡ್ಬೋದು ಅಂತ ಅನಿಸುತ್ತೆ. ಅದನ್ನು ತಪ್ಪು ಅಂತಲೂ ನಾನು ಹೇಳೋದಿಲ್ಲ. ಅವ್ರಿಗೂ ಇರುತ್ತೆ, ಕನ್ಸರ್ನ್ ಇರ್ಬೋದು. ಅವರು ಅನಿಸಿಕೆನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವರು ಡೆಮಾಕ್ರಸಿನಲ್ಲಿ ಯಾರನ್ನೂ ಏನು ಹೇಳಬಾರ್ದು ಅಂತೂ ನಾವು ಹೇಳಕ್ಕಾಗಲ್ಲ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಇರುತ್ತೆ. ಅದನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ ಮನೇಲಿ ಹೇಗೆ ಒಬ್ಬ ತಂದೆ ತಾಯಿ ಇರ್ತಾರೋ ಮಕ್ಕಳೆಲ್ಲ ತೀರ್ಮಾನ ಮಾಡೋಕ್ಕೆ, ಹಂಗೆ ನಮಗೂ ಒಂದು ಪಕ್ಷದಲ್ಲಿ ನಾಯಕರಿದ್ದಾರೆ. ಮಗ ಒಂದು ಸ್ವಲ್ಪ ಮುಂದೆ 4 ಮಾತು ಜಾಸ್ತಿ ಆಡ್ತಾನೆ ಅಂತ ಹೇಳಿ ಓಡ್ಸೋಕ್ಕಾಗುತ್ತಾ? ಅವನು ಮಗನೇ ಅಲ್ವಾ? ಆ ಥರ ಆಗ್ತದೆ ಒಂದು ಸ್ವಲ್ಪ ಸನ್ನಿವೇಶಗಳು. ದಾರಿ ತಪ್ಪಿದ ಮಗನಂತೆ ಆಗಿದೆ. 5 ವರ್ಷ ಚೆನ್ನಾಗಿ ಆಡಳಿತ ನಡೆಸ್ರಿ ಅಂತ ಹೇಳೋದು ನಾವು. ನೀವು ಆಂತರಿಕ ಕಾರಣದಿಂದ ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ಆಮೇಲೆ ಅದಕ್ಕೆ ಆಪರೇಷನ್ ಕಮಲ ಇದು ಹೇಳ್ತಾರೆ. ಯಾವುದೇ ರೀತಿಯಾದಂಥ ಆ ವಿಚಾರ ನಮ್ಮ ಮನಸ್ಸಿನಲ್ಲಿ ಇಲ್ಲ. ಆದರೆ ಆಡಳಿತ ನಿಷ್ಕ್ರಿಯಗೊಂಡಿದೆ. ಈಗಾಗಲೇ ಕಾಂಗ್ರೆಸ್ಸಿನ ಶಾಸಕರೇ ಆಕ್ರೋಶಗೊಂಡಿದ್ದಾರೆ. ಯಾವ ಸಂದರ್ಭದಲ್ಲಿ ಅವರು ಎಕ್ಸ್ಪೋಸ್ ಆಗ್ತಾರೆ ಗೊತ್ತಿಲ್ಲ. ಒಂದು ವ್ಯವಸ್ಥೆ ಉಳಿದಿಲ್ಲ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಪಾರ್ಟಿನೂ ಕೊಲ್ಯಾಪ್ಸ್ ಆಗ್ತಾ ಇದೆ, ಸರ್ಕಾರನೂ ಕೊಲ್ಯಾಪ್ಸ್ ಆಗ್ತಾ ಇದೆ. ಒಳ ಬೀಗುದು ಇದೆಲ್ಲ ಕುದಿತಾ ಇದೆ ಒಳಗೆ ಕಾಂಗ್ರೆಸ್ನೊಳಗೆ. ಇದೇ ಕಾರಣದ ಮೇಲೆ ಅದು ಎನಿ ಟೈಮ್ ಕೊಲ್ಯಾಪ್ಸ್ ಆಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಈಗಲೂ ಬದಲಾಗಿದ್ದೇನೆ. ಬರುವಂಥ 1 ವರ್ಷದಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ಬಂದೇ ಬರ್ತದೆ. ಹೈಕಮಾಂಡು ಮನಸ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಆಯ್ತಾರೆ. ಸಿದ್ದರಾಮಯ್ಯನವರು ಯಾವ ರೀತಿ ಅಧಿಕಾರವನ್ನು ಉಳಿಸ್ಕೋಬೇಕು, ಅವ್ರ ಜೀವನದಲ್ಲಿ ಸಾಕಷ್ಟು ಆಗಿದೆ. ಅದರಿಂದ ಅವರು ಹಿಂಗೆ ಸಡನ್ ಬಿದ್ದೋಗ್ಬಿಡ್ತಾರೆ ಅಂತ ನಾನು ಹೇಳಲ್ಲ. ಸಂಪೂರ್ಣ ಬಹುಮತ ಇರ್ತಕ್ಕಂಥ ಸರ್ಕಾರವನ್ನ ನಾವು ಬೀಳಿಸ್ಲಿಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ದಿಢೀರ್ ಭಿನ್ನಾಭಿಪ್ರಾಯ ಬಂದು ಬೆಳೀತಕ್ಕಂಥ ದಿನ ಬಂದ್ರೆ ಆಗ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡಿತೀನಿ. ಸುಕೇಶ್, ಈಗ ಕಾಂಗ್ರೆಸ್ನಲ್ಲಿ ಉಂಟಾಗಿರುವ ಗೊಂದಲ, ವಿವಾದನೂ ಬಗೆಹರಿಬೇಕು, ಶಾಸಕರು ಸಚಿವರ ಮಾತುಗಳೂ ನಿಲ್ಲಬೇಕು, ವಿರೋಧ ಪಕ್ಷದವರ ಬಾಯಿಗೆ ಆಹಾರ ಆಗದ ಹಂಗೂ ಇರಬೇಕು. ಇದಕ್ಕೊಂದು ಸೂತ್ರವನ್ನು ಹೈಕಮಾಂಡ್ ಸಿದ್ಧಪಡಿಸಬೇಕು. ಏನಾಗಿರಬಹುದು ಆ ಸೂತ್ರ? ಯಾವಾಗ ಅದು ರಾಜ್ಯಕ್ಕೆ ರವಾನೆ ಆಗುತ್ತೆ ಅಂತ? ಅರವಿಂದ್, ಒಂದು ಸ್ಪಷ್ಟ, ಏನು ದೆಹಲಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಿಗೆ ವಿಶೇಷ ವಿಮಾನದಲ್ಲಿ ತೆರಳಿದ್ರು. ವಿಶೇಷ ವಿಮಾನ ಹತ್ತುವ ಕೆಲವು ನಿಮಿಷಗಳ ಮೊದಲಿನವರೆಗೂ ಕೂಡ ಸಿದ್ದರಾಮಯ್ಯ ಬತ್ತಳಿಕೆಯಲ್ಲಿ ಅಸ್ತ್ರವೇ ಇರಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಬತ್ತಳಿಕೆಯಲ್ಲಿ ಅಸ್ತ್ರ ಇತ್ತು. ಅದು ಹೆಚ್ಚುವರಿ DCM ಕೂಗ್ನ ಸಚಿವರುಗಳು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಬೆಂಬಲಿತ ಸಚಿವರು ಅನ್ನುವಂಥದ್ದು. ಆದರೆ ಫ್ಲೈಟ್ ಹತ್ತುವ ಕೆಲವೇ ನಿಮಿಷಗಳ ಮೊದಲು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದಂಥ ಸ್ವಾಮೀಜಿಯವರು
ಸಿದ್ದರಾಮಯ್ಯ ಕೈಗೂ ಒಂದು ಅಸ್ತ್ರವನ್ನ ಕೊಟ್ಟೆ ಕಳಿಸದಂತೆ ಕಾಣಿಸ್ತಾ ಇತ್ತು. ಸಹಜವಾಗಿ ಡೆಲ್ಲಿಗೆ ಹೋದಾಗ ಕ್ಲೈಮ್ ಮಾಡ್ತಾರೆ ಸಿದ್ದರಾಮಯ್ಯನವರು, ಸಿಎಂ ಹೇಳಿಕೆಯನ್ನು ಕೊಡ್ತಾರೆ, ಸಮುದಾಯದ ಸ್ವಾಮೀಜಿ ಹತ್ರ ಹೇಳಿಸಿದ್ದಾರೆ ಅಂತ. ಅದು ಡಿ ಕೆ ಶಿವಕುಮಾರ್ ಹೇಳಿಸಿರ್ಬೋದು, ಹೇಳಿಸದೇ ಇರ್ಬೋದು. ಡಿ ಕೆ ಶಿವಕುಮಾರ್ ಹೇಳಿಸಿದಾರೆ ಅನ್ನೋಕ್ಕೂ ಇವ್ರ ಹತ್ರ ಯಾವುದೇ ಸಾಕ್ಷ್ಯಗಳು ಇಲ್ಲದೆ ಇರ್ಬೋದು. ಆದರೆ ಆ ರೀತಿ ಯಾರೋ ಹೇಳಿಸಿದ್ದಾರೆ ಅನ್ನುವಂತಹ ಅನುಮಾನ ಸಿದ್ದರಾಮಯ್ಯ ಅವರ ಮನಸ್ಸಲ್ಲೂ ಕೂಡ ಬಂದಿದೆ. ಅದು ಅವರು ವ್ಯಕ್ತ ಕೂಡ ಪಡಿಸಿದ್ದಾರೆ ದೆಹಲಿಯಲ್ಲಿ. ಹಾಗಾಗಿ ಸಹಜವಾಗಿ ಏನು ಸಿದ್ದರಾಮಯ್ಯ ಬಣದ ವಿರುದ್ಧ ಇದ್ದಂತಹ ಪ್ರಬಲವಾದ ಅಸ್ತ್ರವನ್ನು ಇಟ್ಕೊಂಡು ದೆಹಲಿ ಫ್ಲೈಟ್ ಹತ್ತುವ ಸಂದರ್ಭದಲ್ಲಿ ಸ್ವಾಮೀಜಿ ಅವರು ಆಡಿದಂಥ ಮಾತು ಸಹಜವಾಗಿಯೇ ಒಂದು ಸ್ಟೆಪ್ ಬ್ಯಾಕ್ ಆಗುವಂತೆ ಆಯಿತು ಡಿ ಕೆ ಶಿವಕುಮಾರ್ ಅವರಿಗೆ. ಅದನ್ನು ಮೀರಿಯೂ ಕೂಡ ಇಬ್ಬರು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಹೈಕಮಾಂಡ್ ನಾಯಕರಾಗಿರುವಂಥ ಎಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದವರೇ ಆಗಿರೋದ್ರಿಂದ, ಇಲ್ಲಿನ ರಾಜಕೀಯ ತುಂಬ ಚೆನ್ನಾಗಿ ಅರ್ಥವರಾಗಿರೋದ್ರಿಂದ ಸಹಜವಾಗಿ ಇಬ್ಬರಿಗೂ ಕೂಡ ಒಂದಷ್ಟು ಸಮಾಧಾನವನ್ನು ಮಾಡಿದ್ದಾರೆ. ಮತ್ತೆ ಇಬ್ಬರನ್ನು ಸಮಾಧಾನ ಪಡಿಸುವ, ಈ ಗೊಂದಲಕ್ಕೆ ತೆರೆ ಎಳೆಯುವಂತ ಒಂದು ನಿರ್ಧಾರವನ್ನು ಹೈಕಮಾಂಡ್ ಪ್ರಕಟಿಸುತ್ತೆ ಅಂತ ಹೇಳಿ ಕಳಿಸಿದ್ದಾರೆ. ಅಕಸ್ಮಾತ್ ಸಿದ್ದರಾಮಯ್ಯ ಬತ್ತಳಿಕೆಗೆ ಅಸ್ತ್ರ ಸಿಗದೆ ಇದ್ರೆ ಬೇರೆ ರೀತಿಯ ರಿಯಾಕ್ಷನ್ಸ್ ಇರ್ತಿತ್ತೇನೋ. ಅದಕ್ಕೆ ಎರಡೂ ಕಡೆಯಿಂದಲೂ ಕೂಡ ದೂರ ದಾಖಲಿರೋದ್ರಿಂದ ಸಹಜವಾಗಿಯೇ ಸಮಾಧಾನ ಪಡಿಸುವ, ಸಚಿವರ ಬಾಯಿಗೆ ಬೀಗ ಹಾಕುವಂತಹ ಒಂದು ಅಸ್ತ್ರವನ್ನ ಅಥವಾ ಒಂದು ಸಂದೇಶವನ್ನ ಎಐಸಿಸಿಯಿಂದ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಈ ವಾರದಲ್ಲೇ ಅದು ಅಧಿಕೃತವಾಗಿ ಜಾರಿ ಆಗುವಂತ ಸಾಧ್ಯತೆಯೂ ಕೂಡ ಇದೆ ಅನ್ನುವಂಥ ಮಾಹಿತಿ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಮೊನ್ನೆ ಡಿ ಕೆ ಶಿವಕುಮಾರ್ ಡೆಲ್ಲಿನಲ್ಲಿ ಒಂದು ಮಾತು ಹೇಳ್ತಾರೆ, ಪಕ್ಷದ ಹಿತದೃಷ್ಟಿಯಿಂದ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯನವ್ರು ಕೂತು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ. ಆದರೆ ಆ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿಲ್ಲ, ಸಿದ್ದರಾಮಯ್ಯನವ್ರು ಹೇಳಿಲ್ಲ. ಹಾಗಾದ್ರೆ ಏನು ತೀರ್ಮಾನ ಅದು? 3 ಜನ ಸೇರ್ಕೊಂಡು ಯಾವ ತೀರ್ಮಾನಕ್ಕೆ ಬಂದಿದ್ದಾರೆ? 3 ಜನ ಒಪ್ಪಿತವಾಗಿರುವ ತೀರ್ಮಾನ ಅದು. ಅದೇ ಮೋಸ್ಟ್ಲಿ ನನ್ನ ಪ್ರಕಾರ ಒಂದು ಸಂದೇಶ ಈ ವಾರದಲ್ಲಿ ರವಾನೆ ಆಗುತ್ತೆ ಅಂತ. ಆ ಸಂದೇಶ ಏನು ಬಹಿರಂಗವಾಗಿ ಹೇಳಲ್ಲ, ಪಕ್ಷದ ಒಳಗೆ ಶಾಸಕರಿಗೆ ಸಚಿವರಿಗೆ ರವಾನೆ ಮಾಡ್ತಾರೆ. ಅದು ಅವರೆಲ್ಲರಿಗೂ ಒಪ್ಪಿತವಾದರೆ ಈ ಮಾತುಗಳು ನಿಲ್ಲುತ್ತೆ ಅಂತ ಅಷ್ಟೇ.